ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ ಕೋಟಿ ಕದೀಮ ರಹಸ್ಯ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಗಡಿಯ ಚೋರ್ಲಾ ಘಾಟ್ನಲ್ಲಿ ಕೋಟಿ ಹೊತ್ತೊಯ್ಯುತ್ತಿದ್ದ ಕಂಟೈನರ್ಗಳು ನಾಪತ್ತೆಯಾಗಿದ್ವು. ಕಳೆದ ವರ್ಷದ ಅಕ್ಟೋಬರ್ನಲ್ಲೇ ಕಂಟೈನರ್ಗಳು ಮಿಸ್ ಆಗಿದ್ರು. ಈ ವಿಚಾರ ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಜನವರಿ 25ರ ಭಾನುವಾರ ಈ ವಿಷಯ ಬೆಳಕಿಗೆ ಬಂದಿತ್ತು. ಹಾಗಿದ್ರೆ ಕೋಟಿ ರೂಪಾಯಿ ದರೋಡೆ ಆಗಿದ್ರು. ಯಾರು ದೂರು ಕೊಡದೇ ಇದ್ದದ್ದು ಯಾಕೆ? ಇದ್ದಕ್ಕಿದ್ದಂತೆ ಈ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೂವರೆ ದಶಕದ ಹಿಂದೆ ತಲಾ ಅಜಿತ್ ನಟನೆಯ ಮನ್ ಕಥಾ ಚಿತ್ರದಲ್ಲಿ 500 ಕೋಟಿ ರೂಪಾಯಿ ಹವಾಲಾ ಹಣ ದರೋಡೆ ವಿಷಯವನ್ನ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿತ್ತು. ಅದೊಂದು ಊಹಾತ್ಮಕ ಕಥೆಯಾಗಿತ್ತು. ಆದರೆ ಈಗ ಈ ಚಿತ್ರವನ್ನೇ ಹೋಲುವಂತ ಘಟನೆ ನಡೆದು ಹೋಗಿದೆ. ಹವಾಲಾ ಹಣವನ್ನ ಸಾಗಿಸುತ್ತಿದ್ದ ಕಂಟೈನರ್ಗಳನ್ನೇ ಕದಿಯೋ ಮೂಲಕ ದೇಶದಲ್ಲೇ ದೊಡ್ಡ ದರೋಡೆ ಪ್ರಕರಣಕ್ಕೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಗಡಿಯಲ್ಲಿರೋ ಚೋರ್ಲಾ ಘಾಟ್ ಸಾಕ್ಷಿಯಾಗಿದೆ. ಸುಮಾರು 400 ಕೋಟಿ ರೂಪಾಯಿ ಹೊತ್ತಿದ್ದ ಕಂಟೈನರ್ಗಳನ್ನೇ ದರೋಡೆಕೋರರು ಕಳ್ಳತನ ಮಾಡಿದ್ದಾರೆ. ಕರ್ನಾಟಕದಿಂದ ಗುಜರಾತ್ಗೆ ಹೊರಟಿದ್ದ ಕಂಟೈನರ್ಸ್ 400 ಕೋಟಿ ರೂಪಾಯಿ, ಎಲ್ಲ 2000 ಗರಿ ನೋಟು. ಅಕ್ಟೋಬರ್ 16, 2025 ಗುರುವಾರ ಕರ್ನಾಟಕದಿಂದ ಗುಜರಾತ್ಗೆ 2 ಕಂಟೈನರ್ಗಳು ಹೊರಟಿದ್ವು. ಎರಡರಲ್ಲೂ ಮೇ 2023ರಲ್ಲಿ ಚಲಾವಣೆ ನಿಲ್ಲಿಸಲಾಗಿರೋ 2000 ರೂಪಾಯಿಯ ಗರಿ ನೋಟುಗಳಿದ್ವು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಅಕ್ಟೋಬರ್ 17ರ ರಾತ್ರಿ ಅಥವಾ ಅಕ್ಟೋಬರ್ 18ರ ಬೆಳಗ್ಗೆ ಹೊತ್ತಿಗೆ ಗುಜರಾತ್ ತಲುಪಬೇಕಿತ್ತು. ಆದರೆ ಆ ಕಂಟೈನರ್ಗಳು ಗುಜರಾತ್ ತಲುಪಲೇ ಇಲ್ಲ. ಸಿನಿಮೆಯ ರೀತಿಯಲ್ಲಿ ಆ ಕಂಟೈನರ್ಗಳನ್ನ ದರೋಡೆಕೋರರು ಟಾರ್ಗೆಟ್ ಮಾಡಿದ್ರು. ಮಾರ್ಗ ಮಧ್ಯದಲ್ಲಿಯೇ ಕಂಟೈನರ್ಗಳನ್ನ ದರೋಡೆಕೋರರು ಕದ್ದಿದ್ರು. ಅಕ್ಟೋಬರ್ 16ರ ಮಧ್ಯರಾತ್ರಿ ನಡೆದಿತ್ತು ಆ ದರೋಡೆ. 3 ತಿಂಗಳ ಬಳಿಕ ಮಹಾ ದರೋಡೆಯ ವಿಚಾರ ಬೆಳಕಿಗೆ. ಕರ್ನಾಟಕದಿಂದ 2000 ರೂಪಾಯಿ ಗರಿ ನೋಟುಗಳನ್ನು ಹೊತ್ತುಕೊಂಡು ಹೊರಟಿದ್ದಂಥ ಕಂಟೈನರ್ಗಳು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ತಲುಪಿದ್ವು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಗಡಿಯಲ್ಲಿರೋ ಚೋರ್ಲಾ ಘಾಟ್ನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ. ದರೋಡೆಕೋರರಿಗೆ ಈ ವಿಚಾರ ಗೊತ್ತಿತ್ತು. ಅಕ್ಟೋಬರ್ 16ರ ರಾತ್ರಿ ಆ ಕಂಟೈನರ್ಗಳು ಚೋರ್ಲಾ ಘಾಟ್ ತಲುಪುತ್ತಿದ್ದಂತೆ ಕಂಟೈನರ್ಗಳನ್ನ ಕದಿಯಲಾಗಿತ್ತು. ಕಂಟೈನರ್ಗಳನ್ನ ಕದ್ದು ಅದರಲ್ಲಿದ್ದ 400 ಕೋಟಿ ರೂಪಾಯಿ ಹಣವನ್ನ ದರೋಡೆ ಮಾಡಿದ್ರು. ಆದರೆ ಈ ವಿಚಾರ 3 ತಿಂಗಳವರೆಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಕೋಟಿ ರೂಪಾಯಿ ದರೋಡೆಯಾಗಿದ್ರು. ಯಾರೂ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದರೆ 3 ತಿಂಗಳ ಬಳಿಕ ಭಾರತದಲ್ಲಿ ಆಗಿರೋ ಅತಿ ದೊಡ್ಡ ದರೋಡೆಯ ವಿಚಾರ ಬೆಳಕಿಗೆ ಬಂದಿದೆ. ಜನವರಿ 9 ನಾಸಿಕ್ ಪೊಲೀಸರಿಗೆ ದೂರು ಸಲ್ಲಿಕೆ. ಅಪಹರಣದ ಬೆನ್ನತ್ತಿ ಹೋದಾಗ ದರೋಡೆ ಬಯಲು. ಜನವರಿ 9ರಂದು ನಾಸಿಕ್ ಪೊಲೀಸರಿಗೆ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ದೂರು ನೀಡಿದ್ದ. ವಿರಾಟ್ ಗಾಂಧಿ, ಜಯೇಶ್ ಕದಂ ಅನ್ನೋ ವ್ಯಕ್ತಿಗಳ ಕಡೆಯವರು ನನ್ನನ್ನ ಅಕ್ಟೋಬರ್ 22, 2025ರಂದು ಕಿಡ್ನಾಪ್ ಮಾಡಿದ್ರು. ಸುಮಾರು 1.5 ತಿಂಗಳು ನನ್ನನ್ನ ಅಕ್ರಮ ಬಂಧನದಲ್ಲಿಟ್ಟುಕೊಂಡು ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡಿದ್ದಾರೆ. ಅವರಿಂದ ನಾನು ಹೇಗೋ ತಪ್ಪಿಸಿಕೊಂಡು ಬಂದಿದ್ದೆ. ಅವರಿಂದ ತಪ್ಪಿಸಿಕೊಂಡು ಬಂದ ಬಳಿಕ ಪೊಲೀಸರಿಗೆ ದೂರು ನೀಡದಂತೆ ಬೆದರಿಕೆ ಕರೆಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದ. ಪೊಲೀಸರು ಅಪಹರಣ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ರು.
ಸಂದೀಪ್ ಪಾಟೀಲ್ ನೀಡಿದ್ದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡರು. ಸಂದೀಪ್ ಪಾಟೀಲ್ ದೂರು ನೀಡಿದಾಗ ಆತನನ್ನ ಕಿಡ್ನಾಪ್ ಮಾಡಿದ್ದೇಕೆ ಅನ್ನೋ ವಿಚಾರ ತಿಳಿಸಿರಲಿಲ್ಲ. ಪೊಲೀಸರು ಕೂಡ ಆ ಕುರಿತು ಹೆಚ್ಚಾಗಿ ಗಮನವಹಿಸಿರಲಿಲ್ಲ. ಆದರೆ ಸಂದೀಪ್ ಪಾಟೀಲ್ ಕಿಡ್ನಾಪ್ ಮಾಡೋಕೆ ಕಾರಣವೇನು ಅನ್ನೋ ವಿಚಾರದ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ರು. ಸಂದೀಪ್ ಪಾಟೀಲ್ ನೀಡಿದ ದೂರಿನ ವಿಚಾರಣೆ ನಡೆಸಿದಾಗ ರಣರೋಚಕ ವಿಚಾರ ಬೆಳಕಿಗೆ ಬಂದಿತ್ತು. ಆತನ ಅಪಹರಣದ ಹಿಂದೆ 400 ಕೋಟಿ ರೂಪಾಯಿ ಮೌಲ್ಯದ 2,000 ರೂಪಾಯಿಯ ಗರಿಗರಿ ನೋಟುಗಳನ್ನು ಹೊತ್ತಿದ್ದ 2 ಕಂಟೈನರ್ಗಳು ಮಿಸ್ ಆಗಿರೋ ಮಾಹಿತಿ ಸಿಕ್ಕಿತ್ತು. ಇಷ್ಟು ದೊಡ್ಡ ಮೊತ್ತದ ಹಣ ಕಳುವಾಗಿದ್ರು ಯಾರೂ ದೂರು ನೀಡದೇ ಇರೋದು ಪೊಲೀಸರಿಗೆ ಅಚ್ಚರಿ ತರಿಸಿತ್ತು. ಹವಾಲಾ ಹಣ ಹೊತ್ತೊಯ್ಯುತ್ತಿದ್ದಾವ ಆ ಕಂಟೈನರ್ಸ್. ಹವಾಲಾ ಹಣ ಇದ್ದಿದ್ದಕ್ಕೆ ದರೋಡೆಕೋರರ ಟಾರ್ಗೆಟ್. ಒಂದಲ್ಲ ಎರಡಲ್ಲ ಮೂರಲ್ಲ, ಸುಮಾರು 400 ಕೋಟಿ ರೂಪಾಯಿ ಹಣ ದರೋಡೆಯಾಗಿದ್ರೂ ಈ ಬಗ್ಗೆ ಯಾರೂ ದೂರು ನೀಡಿರಲಿಲ್ಲ. ಆದರೆ ಆ ಹಣವನ್ನ ಸಂದೀಪ್ ಪಾಟೀಲ್ ದರೋಡೆ ಮಾಡಿಸಿದ್ದಾನೆ ಅನ್ನೋ ಕಾರಣಕ್ಕೆ ವಿರಾಟ್ ಗಾಂಧಿ ಮತ್ತು ಜೈಷೆ ಕದಂ ಅವರನ್ನ ಕಿಡ್ನಾಪ್ ಮಾಡಿಸಿದ್ರು. ಇದಿಷ್ಟು ವಿಚಾರ ಪೊಲೀಸರಿಗೆ ಸಿಕ್ಕಿತ್ತು. ಆ ಮಾಹಿತಿ ಸಿಕ್ಕ ಬಳಿಕ ಆ ಹಣ ಹವಾಲಾ ಜಾಲಕ್ಕೆ ಸೇರಿರಬಹುದು ಅನ್ನೋದು ಪೊಲೀಸರ ಅನುಮಾನವಾಗಿದೆ. ಹವಾಲಾ ಹಣ ಇದ್ದ ಕಾರಣಕ್ಕೆ ದರೋಡೆಕೋರರು ಅದನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ಪ್ರಶ್ನೆಯೂ ಕಾಡ್ತಿದೆ. ಹವಾಲಾ ಹಣದ ಕುರಿತು ಯಾರಿಗೂ ದೂರು ನೀಡಲ್ಲ. ದುಡ್ಡು ಕಳ್ಳತನ ಮಾಡಿ ಲೈಫ್ ಸೆಟಲ್ ಮಾಡಿಕೊಳ್ಳೋಣ ಅಂತ ದರೋಡೆಕೋರರು ಈ ಪ್ಲಾನ್ ಮಾಡಿರಬಹುದು ಅನ್ನೋ ಅನುಮಾನ ಪೊಲೀಸರಿಗಿದೆ. ನಿಜವಾಗಿಯೂ 400 ಕೋಟಿ ದರೋಡೆ ಆಗಿದೆಯಾ? ದರೋಡೆಯ ಬೆನ್ನತ್ತಿದ್ದ 3 ರಾಜ್ಯಗಳ ಪೊಲೀಸರು. ಹವಾಲಾ ಜಾಲದಲ್ಲಿ ನಡೆಯೋ ವ್ಯವಹಾರಗಳು ಗುಟ್ಟಾಗಿರುತ್ತವೆ. ಹಣದ ಮೂಲ ಯಾವುದು ಅನ್ನೋದು ಗೊತ್ತಾಗಲ್ಲ. ಆದರೆ ಹಣ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾರಿಗೆ ಸೇರಿದ್ದು ಅನ್ನೋ ಮಾಹಿತಿ ಇರುತ್ತೆ. ಪೊಲೀಸರಿಗೆ ಈ ಕುರಿತು ನೇರವಾಗಿ ಅಲ್ಲದೆ ಇದ್ರೂ ಗುಪ್ತಚರ ಮೂಲಗಳ ಮೂಲಕ ಮಾಹಿತಿ ಸಿಗೋ ಸಾಧ್ಯತೆ ಹೆಚ್ಚಿದೆ. ಆದರೆ 400 ಕೋಟಿ ರೂಪಾಯಿ ದರೋಡೆಯಾಗಿದ್ರು ಇದುವರೆಗೆ ಈ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ. ಪೊಲೀಸರಿಗೆ ಸಣ್ಣ ಮಾಹಿತಿಯೂ ಇರಲಿಲ್ಲ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ನಿಜವಾಗಿಯೂ 400 ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ನೀಡಿದ ದೂರಿನ ಆಧಾರದಲ್ಲಿ ಈಗ 6 ಜನರನ್ನ ನಾಸಿಕ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಜೈಷೆ ಕದಂ, ವಿಶಾಲ್ ನಾಯ್ಡು, ಸುನಿಲ್ ದುಮಲ್, ವಿರಾಟ್ ಗಾಂಧಿ, ಜನಾರ್ದನ್ ದೈಂಗುಡೆ ಹಾಗೂ ಸೈಯದ್ ಅಜರ್ ಅಂತ ಗುರುತಿಸಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಗಡಿಯಲ್ಲಿ ದರೋಡೆ ನಡೆದಿರೋ ಕಾರಣ 3 ರಾಜ್ಯಗಳ ಪೊಲೀಸರು ದರೋಡೆ ಪ್ರಕರಣದ ಬೆನ್ನತ್ತಿದ್ದಾರೆ. ನಾಸಿಕ್ ಪೊಲೀಸರು 6 ಜನರನ್ನ ಬಂಧಿಸಿದ ಬಳಿಕ ಕರ್ನಾಟಕ ಮತ್ತು ಗೋವಾ ಪೊಲೀಸರ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. 3 ರಾಜ್ಯಗಳ ಪೊಲೀಸರು ತನಿಖೆ ಕೈಗೊಂಡಿದ್ದು ನಿಜವಾಗಿಯೂ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ ಅನ್ನೋ ಕುರಿತು ವಿಚಾರಣೆ ನಡೆಸುತ್ತಿದ್ದಾರೆ. ನಿಜವಾಗಿಯೂ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ? ಎಷ್ಟು ದೊಡ್ಡ ಪ್ರಮಾಣದ ದರೋಡೆ ಆಗಿದ್ರೂ ಪೊಲೀಸರಿಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಹಣ ಕಳೆದುಕೊಂಡವರು ಸಹ ದೂರು ನೀಡಿಲ್ಲ. ಗುಪ್ತಚರ ದಳಕ್ಕೂ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ದರೋಡೆ ಆಗಿರೋ ಕುರಿತು ಪೊಲೀಸರಿಗೆ ಸಂದೇಹ ಶುರುವಾಗಿದೆ. ಅಲ್ಲದೆ ಕಳುವಾಗಿರೋದು 400 ಕೋಟಿ ರೂಪಾಯಿಗೂ ದೊಡ್ಡ ಮೊತ್ತವ ಅನ್ನೋ ಡೌಟ್ ಶುರುವಾಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. $400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗೋಕೆ ಹಲವು ಕಾರಣಗಳಿವೆ. 400 ಕೋಟಿ ರೂಪಾಯಿ ಸಾಗಿಸೋಕೆ 2 ಕಂಟೈನರ್ಗಳು ಬಳಸಿದ್ದಾರೆ ಅನ್ನೋದೇ ಹಲವು ಅನುಮಾನಕ್ಕೆ ಮೂಲ ಕಾರಣವಾಗಿದೆ. ಯಾಕಂದ್ರೆ 2,000 ರೂಪಾಯಿ ನೋಟುಗಳ ಮೂಲಕ 400 ಕೋಟಿ ರೂಪಾಯಿ ಸಾಗಿಸೋಕೆ 2 ಕಂಟೈನರ್ಗಳು ಬೇಕಿಲ್ಲ. ಪಿಕಪ್ ವಾಹನಗಳಲ್ಲಿಯೂ ಮಧ್ಯಮ ಗಾತ್ರದ ಗೂಡ್ಸ್ ಗಾಡಿಗಳಲ್ಲಿಯೂ ಸಾಗಿಸಬಹುದು. ಹೀಗಾಗಿ ಕಂಟೈನರ್ ಬಳಸಿದ್ದಾರೆ ಅನ್ನೋದೇ ಸಂದೇಹಕ್ಕೆ ಕಾರಣವಾಗಿದೆ.
ಮಿಸ್ಸಿಂಗ್ ಕಂಟೈನರ್ಗಳ ಕುರಿತು ಶುರು ಅನುಮಾನ. ಮಿಸ್ ಆದ ಕಂಟೈನರ್ಗಳು ಹೋಗಿದ್ದಾದ್ರೂ ಯಾವ ಕಡೆ? 400 ಕೋಟಿ ರೂಪಾಯಿ ಹೊತ್ತಿದ್ದ ಕಂಟೈನರ್ಗಳು ಮಿಸ್ ಆಗಿವೆ ಅನ್ನೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿವೆ. ಇಷ್ಟಕ್ಕೂ ಆ ಅನುಮಾನಗಳು ಬರಲು ಕಾರಣವೇನು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅನುಮಾನಕ್ಕೆ ಕಾರಣವೇನು? ಚೋರ್ಲಾ ಘಾಟ್ನಲ್ಲಿ ಮಿಸ್ ಆದ ಕಂಟೈನರ್ಸ್ ಎಲ್ಲೋದ್ವು? 3 ರಾಜ್ಯಗಳ ಗಡಿಯಿಂದ ನಾಪತ್ತೆಯಾಗಿ ಹೋಗಿದ್ದೆಲ್ಲಿಗೆ? ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಗಡಿಯಿಂದ ಮಿಸ್ ಆಗಿದ್ದೆಲ್ಲಿಗೆ? ಅಸಲಿಗೆ ಕಂಟೈನರ್ನಲ್ಲಿದ್ದ ಕೋಟಿ ಹಣ ಯಾರದ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ಕಂಟೈನರ್ ಕರ್ನಾಟಕದಿಂದ ಗುಜರಾತ್ಗೆ ಹೊರಟಿತ್ತಂತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ನೋಟುಗಳ ಎಕ್ಸ್ಚೇಂಜ್ಗೆ ಬಿಗ್ ಪ್ಲಾನ್ ಕೂಡ ಮಾಡಿದ್ರು. ಇಷ್ಟೆಲ್ಲ ಆದ 3 ತಿಂಗಳು ಬಳಿಕ ಪೊಲೀಸರಿಗೆ ದರೋಡೆಯ ಮಾಹಿತಿ ಸಿಕ್ಕಿದೆ. ಇದೇ ಅನುಮಾನಕ್ಕೆ ಕಾರಣವಾಗಿದೆ. ಇಷ್ಟೇ ಅಲ್ಲ, 2,000 ರೂಪಾಯಿ ಮೌಲ್ಯದ ಒಂದು ಬಂಡಲ್ 2 ಮೊಬೈಲ್ಗಿಂತ ದೊಡ್ಡದಿರಲ್ಲ. ಒಂದು ಬಂಡಲ್ನಲ್ಲಿ 2 ಲಕ್ಷ ರೂಪಾಯಿ ಇರುತ್ತೆ. 10 ಬಂಡಲ್ ಅಂದರೆ 20 ಲಕ್ಷ ರೂಪಾಯಿ. 100 ಬಂಡಲ್ ಆದರೆ 2 ಕೋಟಿ ರೂಪಾಯಿ. 1,000 ಬಂಡಲ್ ಆದರೆ 200 ಕೋಟಿ ರೂಪಾಯಿ. 2,000 ಬಂಡಲ್ಗೆ 400 ಕೋಟಿ ರೂಪಾಯಿ ಆಗುತ್ತೆ. ಒಂದು ಡೈನಿಂಗ್ ಟೇಬಲ್ ಎತ್ತರಕ್ಕೆ 400 ಕೋಟಿ ರೂಪಾಯಿ ಜೋಡಿಸಬಹುದು. ಹೀಗಾಗಿ ಅದನ್ನು ಸಾಗಿಸೋಕೆ 2 ಕಂಟೈನರ್ ಬೇಕಾ ಅನ್ನೋದೇ ಹಲವು ಅನುಮಾನಕ್ಕೆ ಮೂಲ ಕಾರಣವಾಗಿದೆ. ಒಂದು ಮೂಲದ ಪ್ರಕಾರ ಮಹಾರಾಷ್ಟ್ರದ ಉದ್ಯಮಿಯೊಬ್ಬರಿಗೆ ಸೇರಿದ ಹಣ ಇದಾಗಿದೆ. ಮಹಾರಾಷ್ಟ್ರದ ಉದ್ಯಮಿಗೆ ಸೇರಿದ ಹಣವನ್ನ ಕಿಶೋರ್ ಸೇಠ್ ಗುಜರಾತ್ಗೆ ಸಾಗಿಸುವ ಜವಾಬ್ದಾರಿ ಹೊತ್ತಿದ್ದ. ಕಿಶೋರ್ ಸೇಠ್ ಆ ಜವಾಬ್ದಾರಿಯನ್ನ ವಿರಾಟ್ ಗಾಂಧಿ ಅನ್ನೋನಿಗೆ ವಹಿಸಿದ್ದ. ವಿರಾಟ್ ಗಾಂಧಿ ಜಯೇಶ್ ಕದಂ ಮೂಲಕ ಹಣ ಸಾಗಿಸಲು ಬಳಸಿಕೊಂಡಿದ್ದ. ಜಯೇಶ್ ಕದಂ ಮೊದಲೇ ಮಾಡಿದ್ದ ಪ್ಲಾನ್ನಂತೆ ಹಣವನ್ನ ಕರ್ನಾಟಕದಿಂದ ಗುಜರಾತ್ಗೆ ಸಾಗಿಸುತ್ತಿದ್ದ. ಆದರೆ ಬೆಳಗಾವಿಯ ಚೋರ್ಲಾ ಘಾಟ್ ಬಳಿ ಹಣವನ್ನ ಕದಿಯಲಾಗಿದೆ ಅನ್ನೋ ಕಾರಣಕ್ಕೆ ಜಯೇಶ್ ಕದಂ ಸಂದೀಪ್ ಪಾಟೀಲ್ ಅಪಹರಣ ಮಾಡಿ ಕಿರುಕುಳ ನೀಡಿದ್ದಾನೆ ಎಂದು ಆರೋಪ ಕೇಳಿ ಬಂದಿದ್ದು 3 ರಾಜ್ಯಗಳ ಪೊಲೀಸರು ಈ ಕುರಿತು ವಿಚಾರಣೆ ನಡೆಸುತ್ತಿದ್ದಾರೆ.